स्वागत है आपका बी न्यूज नेशन में। मैं हूं आबिद हुसैन शेख। मलगी हॉस्पिटल की ओर से फ्री हेल्थ चेकअप कैंप बीजापुर के बबलेश्वर तालुका जानकी श्री राम विद्या मंदिर श्री अम्बलीश सिद्धेश्वर कैंपस में झेडपी अध्यक्ष बुदिहाल, पूर्व अध्यक्ष मल्लू कन्नूर की अध्यक्षता में चाइल्ड स्पेशलिस्ट डॉक्टर नौशाद मलगी और श्रीमती डॉक्टर मलगी के नेतृत्व में फ्री हेल्थ चेकअप कैंप करते हुए सैकड़ों मरीजों का इलाज करके मुफ्त में दवाइयां बांटी गई। ಭಾಗಿಯಾಗಿ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಬೇಕು। ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ। ಎನ್ ಮಳಗಿ ಸಾಹೇಬರು ಹಾಗೂ ಅವರ ಜಾಸ್ತಿ ಮಾತಾಡಲಿಕ್ಕೆ ರೂಢಿಲ್ಲ, ನಾನು ಕ್ಷಮ ಕೇಳ್ಕೊತೀನಿ, ಜಾಸ್ತಿ ಮಾತಾಡ್ಲಿಕ್ಕೆ ಬರೋದಿಲ್ಲ। ಒಂದೆರಡು ಮಾತು ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಳಬೇಕಂದ್ರೆ ಕ್ಲಿನಿಕ್ ಎಷ್ಟು ದೊಡ್ಡ ಒಂದು ಕೊಟ್ಟಿರಲ್ಲ, ಎಲ್ಲ ತಮ್ಮ ಒಂದು ಸಪೋರ್ಟ್ದಿಂದ ಎಷ್ಟು ಹಾಸ್ಪಿಟಲ್ ನಮ್ದು ಆಲ್ಮೋಸ್ಟ್ ಏನಿಲ್ಲ ಅಂದ್ರು 17 ವರ್ಷದಾಗ 1.5 ಲಕ್ಷಕ್ಕಿಂತ ಹೆಚ್ಚಿಗೆ ಪೇಷಂಟ್ಗಳು ವೇದಿಕೆ ಮೇಲೆ ಆಶೀರ್ವಾದ ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಹಿರಿಯರಾದಂಥ ತಮ್ಮನ್ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಂದ ಈ ಸಂಸ್ಥೆಯವರು ಇಟ್ಟೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಆಡಳಿತ ಮಂಡಳವರು ಇದಕ್ಕೆ ಈ ಹಳ್ಳಿ ಜನರಿಗೆ ಚಿಕ್ಕ ಮಕ್ಕಳಿಗೆ ಅನುಕೂಲ ಆಗುವಂಗ ಈ ಸಂಸ್ಥೆಯಿಂದ ಸಮಾಜಕ್ಕೂ ಒಂದು ಒಳ್ಳೆಯ ಇದು ಆಗಲಿ ಅನ್ನೋ ಅವ್ರಿಗೆ ಡಾಕ್ಟರ್ ಒಳ್ಳೆಯ ಒಂದು ಆಸ್ಪತ್ರೆಯನ್ನು ಕಟ್ಟಾರ, ಅವರು ಒಳ್ಳೆಯ ಪ್ರತಿಭಾವಂತರದಾರ। ಅದಕ್ಕೆ ಬಬಲೇಶ್ವರ ಗ್ರಾಮದ ಸಮಸ್ತ ಇವರಿಗೆ ಮಲ್ಗಿ ಆಸ್ಪತ್ರೆ ಬೇಟಾಗ್ರಿ ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ। ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ। ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿದ್ದು, ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ। ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019, ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ। ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157। ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ। ಶ್ರೀಕಂಠ ಬಾಪ್ಪ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।